ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ, ಟೀ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರಂತೂ ತುಂಬ ಸೂಪರ್ ಕಾಂಬಿನೇಷನ್. ಕೊಬ್ಬರಿ ಚಟ್ನಿ ಜೊತೆ ಸಹಿತ ನಾವು ಅದನ್ನು ತಿನ್ಬೋದು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟನ್ನು ಈಕ್ವಲ್ ಆಗಿ ನಾನು ತೊಗೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ಆದರೂ ತೊಗೋಬೋದು, ಏನಾಗಲ್ಲ. ಆದರೆ ಜೋಳದ ಹಿಟ್ಟು ಜಾಸ್ತಿ ಇರಬೇಕು. ಈಗ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನದಕ್ಕೆ ನಾದ್ಕೊಳ್ಳೋಣ. ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು, ನೀರಾಗಿರಬಾರ್ದು. ಇದನ್ನು ಓವರ್ನೈಟು ನಾವು ನೆನೆಸೋದಿರುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದ್ಕೊಳ್ರಿ. ನಿಮ್ಮ ಹತ್ರ ನೆನೆಸೋಕೆ ಟೈಮ್ ಇಲ್ಲ ಅಂದರೆ ಒಂದು 4 ತಾಸಾದರೂ ಇದು ಹಿಟ್ಟು ನೆನಿಬೇಕು. ಒಂದು 3ರಿಂದ 4 ತಾಸಾದರೂ ನೆನೆದ್ರೇ ಆ ಒರಿಜಿನಲ್ ಹಿಟ್ಟಿಗೆ ಟೇಸ್ಟ್ ಬರುತ್ತೆ. ಅದು ಒರಿಜಿನಲ್ ವಡೆದು ರುಚಿ ಬರುತ್ತೆ. ಇಲ್ಲಾಂದರೆ ಇಮಿಡಿಯೇಟಾಗಿ ಮಾಡ್ಕೊತೀವಿ ಅಂದರೆ ಆ ಟೇಸ್ಟು ಬರಲ್ಲ. ಹಾಗಾಗಿ ನಾವಿಲ್ಲಿ ರಾತ್ರಿನೇ ನೆನೆ ಇಟ್ಬಿಡ್ತೀವಿ. ಇವಾಗ ನೋಡಿರಿ, ಬೆಳಗ್ಗೆ ಈ ಥರ ಚೆನ್ನಾಗಿ ಹಿಟ್ಟು ನೆನೆದು ರೆಡಿಯಾಗಿರುತ್ತೆ. ಇದಕ್ಕೆ ಇವಾಗ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಖಾರನ ಮಾಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಹಾಕಬೇಕು ಅಂತೇಳಿ. ಹಸಿಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಕೊತ್ತಂಬರಿ ಸೊಪ್ಪಿದ್ದರೆ ಅದನ್ನು ಸಹಿತ ಹಾಕಿ ಖಾರದ ಪೇಸ್ಟ್ ಮಾಡ್ಕೊಳ್ರಿ. ಇಲ್ಲಿ ನಾನು ನೋಡಿರಿ ಜೀರಿಗೆ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ನಾನು ಮಾಡಿದಂಥ ಖಾರದ ಪೇಸ್ಟ್ ನನ್ನ ಹತ್ರ ಆಲ್ರೆಡಿ ರೆಡಿ ಇತ್ತು, ಅದನ್ನೇ ನಾನು ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಖಾರದ್ದು. ಇವಾಗ ನೋಡಿರಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ, 1 ಚಿಟಿಕೆ ಸೋಡಾ ಪುಡಿ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಕರಿಬೇವು ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಈಗ 1-2 ಸ್ಪೂನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸ್ರಿ. ಹಿಟ್ಟನ್ನು ಸರಿಯಾಗಿ ಮಿದ್ದಬೇಕು. ಹದವಾಗಿ ಮಿದ್ದಿದ್ರೆ ವಡೆಗಳು ಸೂಪರಾಗಿ ಬರುತ್ತೆ. ನಾವು ರಾತ್ರಿಯೇ ಉಪ್ಪು ಖಾರ ಎಲ್ಲ ಕಲಿಸ್ಬಿಟ್ರೆ ಮಸಾಲೆನ ಹಾಕಿ ಹಿಟ್ಟು ಹುಳಿ ಬಂದುಬಿಡುತ್ತೆ ಬೆಳಗ್ಗೆ. ಹಾಗಾಗಿ ಹಿಟ್ಟು ಸಪ್ಪಗೆ ಕಲಿಸ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಈ ಥರ ನಾವು ಖಾರ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ವಡೆಗಳು. ನೋಡಿರಿ, ಈ ಥರ ನೀಟಾಗಿ ನಾದ್ಕೊಳ್ರಿ. ಹದವಾಗಿ ನಾದಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ಉಪ್ಪು ಖಾರ ಹೊಂದ್ಕೋಬೇಕು, ಆ ಥರ ನಾದ್ಕೊಳ್ರಿ ಸ್ವಲ್ಪ. ನೋಡಿರಿ, ಇವಾಗ ರೆಡಿ ಆಯಿತು ಹಿಟ್ಟು. ಇವಾಗ ಎಣ್ಣೆ ಕಾಯಕ್ಕೆ ಇಡೋಣ. ಕಡಾಯಿ ಬಿಸಿ ಮಾಡಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಡೋಣ. ಇದಕ್ಕೆ ಇವಾಗ ಕರಿಯೋಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ರಿ. ಈಗ ನೋಡಿರಿ, ನಾನು ಒಂದು ಆಯಿಲ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಒಂದು ಉಳ್ಳಿ ತೊಗೊಳ್ರಿ. ರೋಲ್ ಮಾಡಿಕೊಂಡು ತೊಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಈ ಥರ ತಟ್ಕೊಳ್ರಿ. ನಾವು ಆ್ಯಕ್ಚುಲಿ ಕೈಯಲ್ಲಿ ತಟ್ಟು ಮಾಡ್ತೀವಿ. ನಿಮಗೆ ಈಸಿ ಮೆಥಡಲ್ಲಿ ತೋರ್ಸೋಕ್ಕೋಸ್ಕರ ನಾನು ಪೇಪರ್ನಲ್ಲಿ ತಟ್ತಾಯಿದ್ದೀನಿ. ಈ ಥರನೂ ಮಾಡ್ಕೋಬೋದು, ಕೈಯಲ್ಲಿ ಕೂಡ ತಟ್ಟಿ ಮಾಡ್ಕೋಬೋದು. ಇಲ್ಲಿ ನಾನು ಮೇಲ್ಗಡೆ ಹಚ್ಚೋಕ್ಕೆ ಎಳ್ಳು ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಎಳ್ಳನ್ನು ನಾನು ಈ ಥರ ಒಂದೊಂದಕ್ಕೆ ಹಚ್ಕೊಳ್ರಿ. ಮೇಲೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ನೀವು ಹಾಗೇ ಮಾಡ್ಬೋದು. ಎಳ್ಳು ಹಚ್ಚಿದರೆ ವಡೆಗಳು ಟೇಸ್ಟಾಗಿ ಬರುತ್ತೆ. ನೋಡಿರಿ, ಈ ಥರ ಎಡ್ಜಸ್ಟ್ನೆಲ್ಲ ನೀಟಾಗಿ ತಟ್ಕೊಂಡ್ಬಿಟ್ಟು ಕಾದಿರೋ ಎಣ್ಣೆಗೆ ಹಾಕಿ ಕರೀರಿ. ಇವಾಗ ನೋಡಿರಿ, ನಾನು ಹಾಕ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡಿರಿ. ಸೂಪರ್ ಆದಂಥ ವಡೆಗಳು ರೆಡಿ ಆಗ್ತಾಯಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿರಿ, ಮೇಲ್ಗಡೆಯಿಂದ ಈ ಥರ ಎಣ್ಣೆ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಮಾಡಿಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಫ್ರೆಂಡ್ಸ್. ಇವಾಗ ನೋಡಿ, ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಇನ್ನೊಂದು ವಡೆನ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಈಸಿಯಾಗಿ ಮಾಡ್ಕೊತೀನಿ ನೋಡಿರಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ಮನೇಲಿರುವಂಥದ್ದನ್ನೇ ಹಾಕ್ಬಿಟ್ಟು ನಾವು ಈಸಿಯಾಗಿ ಸ್ನ್ಯಾಕ್ಸನ್ನು ಮಾಡ್ಕೋಬೋದು.
ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸರಿಯಾಗಿ ಎಣ್ಣೆ ಕಾದರೆ ಚೆನ್ನಾಗಿ ಬರುತ್ತೆ, ಅದು ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ. ನೋಡಿರಿ, ಈಗ ಈ ವಡೆ ಕೂಡ ರೆಡಿ ಆಯಿತು. ಹೀಗೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ತೆಗಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ, ಅಂದರೆ ಒಳಗಡೆ ಸಹಿತ ಹಿಟ್ಟು ಬೆಂದಿರುತ್ತೆ. ಈಗ ಇದನ್ನು ಕೂಡ ತೆಗೆದುಕೊಳ್ಳೋಣ. ನಾನೀಗ ತಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ, ಕೈಯಲ್ಲಿ ತಟ್ಟಿ ಹೇಗೆ ಮಾಡೋದು ಅಂತೇಳಿ. ನೋಡಿರಿ, ಈ ಥರ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಒಂದು ಹಿಟ್ಟಿನ ಉಳ್ಳೆ ತೊಗೊಂಡು ಈ ಥರ ಕೈಗೆ ತಟ್ಕೊಂಡು ಅದನ್ನು ಸಹಿತ ಕರೀರಿ. ಇವಾಗ ನೋಡಿರಿ, ಕೈಯಲ್ಲಿ ತಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ ನಾನು. ಕೈಯಲ್ಲಿ ತಟ್ಟಿ ಮಾಡಿದ್ರೆ ಬೇಗ ಆಗುತ್ತೆ, ಲೇಟ್ ಆಗೋದಿಲ್ಲ ಮಾಡೋಕ್ಕೆ. ಪೇಪರ್ನಲ್ಲಾದರೆ ಲೇಟ್ ಆಗುತ್ತೆ. ರೂಢಿ ಇಲ್ಲದೆ ಇರೋರು ಪೇಪರ್ ಮೇಲೆ ಮಾಡಿರಿ, ಚೆನ್ನಾಗಿ ಬರುತ್ತೆ ಅದು ಕೂಡ. ನೋಡಿರಿ, ಇದು ಕೂಡ ಇವಾಗ ವಡೆ ರೆಡಿ ಆಯಿತು. ಹೀಗೆ ಎಲ್ಲ ವಡೆಗಳನ್ನು ಒಂದೊಂದಾಗಿ ರೆಡಿ ಮಾಡಿಕೊಡ್ರಿ. ನೋಡಿರಿ, ಇಲ್ಲಿ ಎಲ್ಲ ವಡೆಗಳು ರೆಡಿ ಆಗಿದೆ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನೋಡ್ತಿರ್ಬೋದು. ನಾನಿಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಚಟ್ನಿ ಜೊತೆ ಆಗಿ ಎಲ್ಲ ಹಾಗೆ ತಿಂದರೂ ನಡೆಯುತ್ತೆ. ಇದರಲ್ಲಿ ಎಲ್ಲ ಉಪ್ಪು ಖಾರ ಇದರಲ್ಲೇ ಇರುತ್ತಲ್ವ. ಈಗ ಮೊಸರು ಜೊತೆ ಅಂತೂ ಸೂಪರಾಗಿರುತ್ತೆ. ಇದು ಕೊಬ್ಬರಿ ಚಟ್ನಿ ಜೊತೆ ಸಹಿತ ತಿನ್ಬೋದು. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ಲೈಕ್ಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ.